ಸಮಾಜ ನಿರ್ಮಾಣದಲ್ಲಿ ಯುವಜನರ ಪಾತ್ರ ಏನು? ಏನಾದ್ರು ಹೇಳ್ತೀರಾ? ಇದು ಉಪನ್ಯಾಸ ನೀವು ಕಾಲೇಜಲ್ಲಿ ದಿನನಿತ್ಯ ಕೇಳ್ತಿರ್ತೀರಾ. ಉಪನ್ಯಾಸ ಮಾಡೋದಕ್ಕಿಂತ ಚರ್ಚೆ ಮಾಡೋಣ. ಏನು ಯುವಜನರ ಪಾತ್ರ ಏನಿದೆ ರಾಷ್ಟ್ರ ನಿರ್ಮಾಣದಲ್ಲಿ? ಇದೆಯಾ ಏನಾದರೂ? ಹೋಗ್ಲಿ ಮಾತಾಡಿ. ಕ್ರಿಯೆಗೆ ಪ್ರತಿಕ್ರಿಯೆ ಇದ್ರೆ ಒಳ್ಳೇದು ಅಲ್ವಾ? ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನರ ಪಾತ್ರ ಏನಿದೆ ಹೇಳ್ತಾ ಬನ್ನಿ, ಒಂದೊಂದೇ ಪಾಯಿಂಟ್ ನೋಡೋಣ. ಏನ್ ಮಾಡ್ಬೋದು ಸಮಾಜ ನಿರ್ಮಾಣದಕ್ಕೆ? ನಮ್ಮ ಪಾತ್ರ ಏನು ಕೊಡ್ಬೋದು ಅಥವಾ ನಮ್ಮ ಕೊಡುಗೆ ಏನು ನೀಡ್ಬೋದು? ಪ್ಲೀಸ್ ಹೇಳಿ ಹೇಳಿ. ಯಾರು ಇಲ್ಲಿ ನಾವ್ಯಾರು ಪ್ರಬುದ್ಧ ಸರ್? ನಿಮ್ಗೆ ಕಾಲೇಜಲ್ಲಿ ಅಷ್ಟೇ ಪ್ರಿನ್ಸಿಪಲ್, ಇಲ್ಲಿ ಪ್ರಿನ್ಸಿಪಲ್ ಆಗಿ ಬಂದಿಲ್ಲ ಅವರು. ಸಾಮಾನ್ಯರಾಗಿ ಮಾತಾಡಿ, ಹೇಳಿ ಪಾಯಿಂಟ್ಗಳು ಹೇಳಿ. ಏನಿದೆ ನಿಮ್ ಕೊಡುಗೆ ಹೇಳಲ್ವಾ? ಸಾಧನೆ ಏನ್ ಮಾಡ್ಬೋದು? ವೆರಿ ಗುಡ್. ಸಮಾಜಕ್ಕೆ ನಾವು ಕಿಂಚಿತ್ ಕೊಡುಗೆ ಏನ್ ಕೊಡ್ಬೋದು ಉತ್ತಮ ಸಮಾಜ ನಿರ್ಮಾಣ ಮಾಡೋದಿಕ್ಕೆ? ನಾವೊಬ್ರು ಸತ್ಪ್ರಜೆ ಆದ್ರೂ ಕೂಡ ಅದು ನಾವು ಸಮಾಜಕ್ಕೆ ಕೊಡುವಂತ ಒಂದು ಕೊಡುಗೆ ಅಲ್ವಾ? ರಾಷ್ಟ್ರ ನಿರ್ಮಾಣಕ್ಕೆ ನಾವು ಕೊಡುವಂಥದ್ದು, ಹೌದಾ ಅಲ್ವಾ? ನಮ್ಮಿಂದ ಯಾರಿಗೂ ಕೇಡಾಗದೇ ಇದ್ರೆ ಅದು ಕೂಡ ಒಂದು ಸಾಮಾಜಿಕ ಕಾರ್ಯನೇ, ಸತ್ಯ ಅಲ್ಲ? ದಾರಿಲೆಲ್ಲ ಒಂದು ಕಲ್ಲು ಬಿದ್ದಿರುತ್ತೆ, ಎಲ್ಲ ಹೋಗ್ತಾನೆ ಇರ್ತಾರೆ. ಅದನ್ನ ಪಕ್ಕಕ್ಕೆ ಎತ್ತಾಕ್ಬಿಟ್ಟು ಹೋದ್ರೆ ಅದು ನಾವು ಮಾಡುವಂತ ಒಂದು ಸಣ್ಣ ಸಾಮಾಜಿಕ ಕಳಕಳಿಯುಕ್ತ ಕಾರ್ಯ. ಸೊ ಸಮಾಜ ನಿರ್ಮಾಣದಲ್ಲಿ ಯುವಜನರ ಪಾತ್ರ ಬಹುಮುಖ್ಯವಾದಂಥದ್ದು. ಸಾಮಾನ್ಯ ನೀವೆಲ್ಲರೂ ನೋಡಿರ್ಬೇಕು, ಯುವಜನರಿಗೆ ಈಗ ಹಲವಾರು ಅವಕಾಶಗಳು ಮುಕ್ತವಾಗಿ ಬರ್ತಾ ಇದೆ. ಮೇಡಮ್ ಓದ್ದಾಗಲಿ, ನಾನು ಓದ್ದಾಗಲಿ, ಪ್ರಿನ್ಸಿಪಾಲ್ ಓದಾಗ್ದಾಗ್ಲಿ ಈ ಥರ ಯಾವುದು ನಮಗೆ ಅವಕಾಶಗಳೇ ಇರಲಿಲ್ಲ. ಸರ್ ನಿಮ್ಗೆ ಈ ಥರ NSS ಕ್ಯಾಂಪ್ ಇರ್ತಿದ್ದ ಸರ್? ಇರಲೇ ಇಲ್ಲ. ನಮಗೆ ನಿಜ ನಾವು ಬಂದಾಗ ಆಗ ಪ್ರಾರಂಭದಂತ ಮೇಡಮ್ ಗೊತ್ತು. ನಾವು 1997-98 ನಾನು ಡಿಗ್ರಿ ಮಾಡ್ಬೇಕಿದ್ರೆ ಮಂಡ್ಯ ವುಮೆನ್ಸ್ ಕಾಲೇಜಲ್ಲಿ ನಮ್ಗೆ NSS ಕ್ಯಾಂಪರ ಮನೇಲಿ ಕಾಲೇಜು ಕಳಿಸೋದೇ ಕಷ್ಟ. NSS ಕ್ಯಾಂಪ್ ಕಳಿಸ್ತಿದ್ರು ಸಿಟಿಲಿರೋರು ಅಷ್ಟೇ, ಹೆಣ್ಮಕ್ಳುಗಳನ್ನ ಕಳಿಸ್ತಾ ಇದ್ರು, ಗಂಡು ಮಕ್ಳು ಕಳಿಸ್ತಾ ಇದ್ರು. ಹೆಣ್ಮಕ್ಳುಗಳನ್ನ ಯಾರು ಕೂಡ ಕಳಿಸ್ತಾ ಇರಲಿಲ್ಲ. ಹಳ್ಳಿ ಗ್ರಾಮೀಣ ಭಾಗದಿಂದ ಬಂದಂಥವ್ರು ಯಾರೂ ಕಳಿಸ್ತಿರ್ಲಿಲ್ಲ ರಾಷ್ಟ್ರೀಯ ಯೋಜನೆಗೆ. ಯಾಕೆ ಅಂದರೆ ಅವಾಗೆಲ್ಲ ಸಮಾಜ ಆಗ್ತಾನೆ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾಗ ಕಣ್ಣು ಬಿಡ್ತಾ ಇತ್ತು ಹೊಸತನಕ್ಕೆ. ಹೊಸತನ ಎಲ್ಲಿ ನಮ್ಮ ಮಕ್ಕಳನ್ನ ಕೊಚ್ಚೋಗ್ಬಿಡುತ್ತೋ ಈ ಥರ ಮುಕ್ತವಾಗಿ ಅವಕಾಶಗಳನ್ನ ಕೊಟ್ಟರೆ, ಫ್ರೀಡಮ್ ಕೊಟ್ಟರೆ ಅಂತೇಳಿ ಅವಾಗ ಗ್ರಾಮೀಣ ಜನ ಪೇರೆಂಟ್ಸ್ಗಳಾದಂಥವ್ರು ಮಕ್ಳುಗಳನ್ನ ಕಟ್ಟಾಕ್ತಾ ಇದ್ರು ಅಂದರೆ ಪ್ರೀತಿಗಳಲ್ಲಿ ಸಂಕೋಲೆಗಳಲ್ಲಿ ಬಂಧಿಸ್ತಾ ಇದ್ರು. ಹೆಚ್ಚು ಆಚೆ ಹೋಗೋದಕ್ಕೆ ನಮಗೆ ಸ್ವಾಯತ್ತತೆ ಕೊಡ್ತಾ ಇರಲಿಲ್ಲ. ಸೊ ಹಿಂಗಿದ್ದಾಗ ಈಗ ನಿಮ್ಗೆಲ್ಲ ಇಂಥ ಅವಕಾಶಗಳು ಸಿಕ್ಕಿದೆ ಅಂದರೆ ನಿಮಗೆ ಯಾವುದೇ ನಮ್ಮ ರಾಷ್ಟ್ರನ ಅಥವಾ ಉತ್ತಮವಾದಂಥ ಸಮಾಜ ನಿರ್ಮಾಣ ಮಾಡೋಕ್ಕೆ ಯಾವುದೂ ಕಷ್ಟವಾದಂಥ ಕೆಲಸ ಅಲ್ಲ. ನೀವು ಕೂತಲ್ಲೇ ನಿಮ್ಮ ಕೈಯಲ್ಲಿರೋ ಮೊಬೈಲಿಂದನೇ ಇಡೀ ಜಗತ್ತಲ್ಲಿ ಏನೇನಾಗ್ತಿದೆ ಅಂತೇಳಿ ಹೇಳ್ಬೋದು ಅಲ್ವಾ? ನಾನು ಡ್ರಾಪ್ ಮಾಡಿದಂಥವ್ರಲ್ಲಿ ಸಂತೋಷ ಯಾರು? ಮಹೇಶ್ ವಿಚಾರ ಒಂದು ಹೇಳಬೇಕು. ಯಾಕಿದನ್ನು ಹೇಳಿದೆ ಅಂದರೆ ಅವ್ರು ಬಸ್ ಸ್ಟಾಪಲ್ಲಿ ಬಂದು ಕಾಯ್ತಾ ಇದ್ರು. ಫೋನ್ ಮಾಡಿದ್ರು, ಬರ್ತಾ ಇದ್ದೀನಪ್ಪ, ಹಿಂದಿನ ಸ್ಟಾಪಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ ಅಂದೆ. ಸೊ ಬಂದ ತಕ್ಷಣ ಗಾಡಿ ಅವರು ಬೈಕ್ ಹಿಡಿದಿರು. ನಾನು ನೋಡಿ, ಅಯ್ಯೋ ಮೇಡಮ್ ಚಿಕ್ಕ ಹುಡುಗನ ಕಳಿಸ್ಬಿಟ್ಟಿದಾರಲ್ಲಪ್ಪ ಯಾರೋ. ನಾನು ಆ್ಯಕ್ಚುಲಿ ಕಾನೂನು ಬಗ್ಗೆ ಪಾಠ ಮಾಡೋಳಾಗಿ ಸ್ಟೂಡೆಂಟ್ ಜೊತೆ ನಾನು ಕೂರಲ್ಲ ಮೇಡಮ್. ಸೊ 18 ಇಯರ್ಸ್ ಆಗಿದೆ, ಅವ್ನಿಗೆ ಗೊತ್ತಾಯ್ತು ಫಸ್ಟ್ ಇಯರ್ ಅಂತೇಳಿ ಕೇಳಿದೆ ನಾನು. ಫಸ್ಟ್ ಇಯರ್ ಅವರು ಅಯ್ಯೋ ಮೇಡಮ್ ಕಳಿಸ್ಬಿಟ್ಟಿದಾರಲ್ಲಪ್ಪ. ಸೊ ನನ್ನ ವೆಯ್ಟ್ ಅವ್ನು ಹಿಡಿತಾನ, ನಾನು ಓವರ್ ವೇಟ್ ಇದ್ದೀನಿ, ಪಾಪ ಚಿಕ್ಕ ಹುಡುಗ ಇದ್ದಾನೆ. ಇದು ನ್ಯಾಚುರಲ್ ಇರುವಂಥ ವಾಸ್ತವ ಸ್ಥಿತಿಗತೆ. ಯಾಕೆ ನಾನು ಮೊದಲು ಸೇಫ್ಟಿ ನೋಡ್ತೀನಿ ನಾನು. ಸೊ ಹಿಂಗಿದಾಗ ನೋಡಿದಾಗ ಇಲ್ಲ ಮೇಡಮ್ ಓಡಿಸ್ತೀನಿ, ಕೂತ್ಕೊಳ್ಳಿ ಅಂತ ಹೇಳಿ ಧೈರ್ಯ ಮಾಡಿ ಕೂರಿಸ್ಕೊಂಡ. ಪಾಪ ನಾನು ನಿಜ ಮೇಡಮ್ ಜೀವ ಕೈಯಲ್ಲಿ ಇಟ್ಕೊಂಡೇ ಕೂತ್ಕೊಂಡು. ನಾನು ಸಾಮಾನ್ಯ ಯಾವುದೇ ಗಂಡು ಮಕ್ಳ ಜೊತೆ ಬೈಕಲ್ಲಿ ಕೂರಲ್ಲ. ಆಕ್ಟಿವ್ ಓಡಾರೆ ಕೊಡಿ ನಾನೇ ಓಡಿಸ್ಕೊಂಡು ಹೋಗ್ತೀನಿ ಅಂತ ಓಡಿಸ್ಬಿಡ್ತೀನಿ. ಸೊ ಹಂಗೆ ಅಂದ್ಬಿಟ್ಟು ಕೂತ್ಕೊಂಡೆ. ಬರಬೇಕಿದ್ರೆ ಅವ್ನಿಗೆ ಓವರ್ ಸ್ಪೀಡಾಗಿ ಬರ್ತಿದ್ದ. ಎಷ್ಟು ಸ್ಪೀಡಾಗಿ ಬಂದ್ರೆ ಅಂದರೆ ನಾನು ಹಣೆಯಲ್ಲಿರೋ ಸ್ಟಿಕ್ಕರು ಹೊಸದಾಕ ಬಂದರೂ ಕಳಕ ಬಿದ್ದೋಗೋ ಮಟ್ಟಿಗೆ ಬಂದಿದ್ದಾನೆ ಅಂದರೆ ಅವ್ನು ಎಷ್ಟು ಸ್ಪೀಡಾಗಿ ಬಂದಿದ್ದಾನೆ ಅಂತ ನೀವು ಯೋಚನೆ ಮಾಡಿ. ಇದು ಒಂದು ಮಹೇಶ್ ಎಕ್ಸಾಂಪಲ್ ಇರಲಿ. ನೆಕ್ಸ್ಟ್ ಅವ್ನಿಗೆ ಹೇಳಿದೆ, ಇಲ್ಲಿಂದ ಬರ್ತಾ ಎಷ್ಟು ದೂರ ಇದೆಯಪ್ಪ, ನಾನು ನೋಡಿಲ್ಲ ಅಂದ್ರೆ. ಇದೇ ದೂರ ಇದೆ ಮೇಡಮ್, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಸರಿ, ಈ ಊರಿನಲ್ಲಿ ಎಷ್ಟು ಜನಸಂಖ್ಯೆ ಇದೆ ಪುಟ್ಟ? ಎಷ್ಟು ದಿವಸ ಆಯಿತು ನೀವು ಈ ಊರಿಗೆ ಬಂದು? ಏನೆಲ್ಲ ಕೆಲಸ ಮಾಡಿದ್ದೀರಾ? ಜನಗಳ ಸ್ಪಂದನೆ ಹೇಗಿದೆ? ಪಾಪ್ಯುಲೇಷನ್ ಎಷ್ಟಿದೆ ಅನ್ನೋ ಅದೇನೋ ಗೊತ್ತಿಲ್ಲ ಮೇಡಮ್, ನಾನು ಫಸ್ಟ್ ಇಯರ್ ಬಂದಿದ್ದೀನಿ ಅಂತ. ಓ ಹೌದಪ್ಪ, ಓಕೆ. ಅಲ್ಲಿ ಯಾರು ಏನು ನೀವು ವಿಚಾರಿಸಿಲ್ವಾ ಅಂದೆ. ಇಲ್ಲ ಮೇಡಮ್ ನಾವು ವಿಚಾರಿಸಿ, ನಾನು ಫಸ್ಟ್ ಇಯರ್ ಮೇಡಮ್, ಅದಕ್ಕೆ
ಫಸ್ಟ್ ಇಯರ್ ಮೇಡಮ್, ಅವನ್ನೆಲ್ಲದಕ್ಕೂ ಪಾಪ ಫಸ್ಟ್ ಇಯರೇ ಹೇಳ್ದ. ನಾನು ತಥಾಸ್ತು ಅಂತೇಳಿ ಹೇಳಿದೆ. ತಪ್ಪಾಗ್ತೀವಿ, ಮತ್ತವನಿಗೆ ಹೋಗಿ ಕಾಂಪೌಂಡಿಂದ ಆಚೆಗೆ ಕಿಂಡಲ್ ಮಾಡಬಾರ್ದು ಪ್ಲೀಸ್. ನಾನು ಜಸ್ಟ್ ನಿಮಗೆ ನನ್ನ ಟ್ರ್ಯಾಕಿಗೆ ತಗೊಳಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟೆ. ಸೊ ಅದಾಯಿತು. ಅದಾದಮೇಲೆ ಹೇಳಿದೆ, ಇಲ್ಲಿಂದ ಓದುವಲ್ಲ, ನಾನು ಇದಕ್ಕೆ ನಿಲ್ಸಿಲ್ವಲ್ಲಪ್ಪ, ಇಲ್ಲೇ ಮುಂದೆಯಿಂದ. ಸರಿ ಆಯ್ತು ಅಂತೇಳಿ ನಾನು ಹಂಗೆ ಸುಮ್ಮನೆ ಗಟ್ಟಿಯಾಗಿ ಕೂತ್ಕೊಂಡೆ. ಅದಾದಮೇಲೆ ಅಲ್ಲಿ ಗಾಂಧೀಜಿ ಸ್ಟ್ಯಾಚು ಹತ್ರ ಕಟ್ಟಾಗಕ್ಕೆ ಟರ್ನಿಂಗ್ ಇದೆಯಲ್ಲ, ಅಲ್ಲಿ ಟೊಯ್ ಅಂತ ಹಿಂಗೆ ತಕೊಂಡ. ನಾನು ನನ್ನ ಕತೆ ಮುಗೀತು ಅಂದ್ಕೊಂಡು, ಪುಟ್ಟ ಹುಷಾರ್ ಕಣಪ್ಪ ಅಂದೆ. ಇಲ್ಲ, ಅವನು ಬಂದು ಸ್ಪೀಡಾಗಿ, ಅಲ್ಲಿ ಯಾರೋ ಎದುರುಗಡೆ ಇದ್ರು ಹುಡುಗಿಯರು, ನೋಡಿರ್ಬೋದು ಅನ್ಸ್ತಿದ್ದಾರೆ ಸ್ವಲ್ಪ ದೂರದಲ್ಲಿ. ಆನಂದ, ಸುಮ್ ಕೂತ್ಕೊಳ್ಳಿ ಮೇಡಮ್, ಇದಕ್ಕೆ ಹಿಂಗೆ ಆಡ್ತೀರಿ ಅಂದ. ನನಗೆ ಇವನು ಯಾರೋ ನನಗಿಂತ ಸ್ಟ್ರಾಂಗ್ ಇದ್ದಾನೆ ಅಂದ್ಬಿಟ್ಟು ನಾನು ಆದ್ರೂ ಪುಟ್ಟ ಹುಷಾರ್ ಕಣಪ್ಪ, ಸ್ಪೀಡಾಗಿ ಬರಬೇಡ ಅಂತ ಹೇಳಿದೆ. ಆಮೇಲೆ ತಂದು ನಿಲ್ಲಿಸ್ತಾ ಸುಮ್ಮನೆ ನಾನು ಅವ್ನಿಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಇಳ್ದಿಟ್ಟು ಬಂದೆ. ಯಾಕಿದನ್ನು ಹೇಳಿದೆ ಅಂದರೆ, ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಕಲೆ ಅನ್ನುವಂಥದ್ದು ಇದ್ದೇ ಇರ್ತದೆ ಅಲ್ವಾ. ಅವನು ಬೈಕ್ ತುಂಬ ಚೆನ್ನಾಗಿ ಓಡ್ಸೋಕೆ ಬರುತ್ತೆ, ಬಟ್ ಯಾವ ವ್ಯಕ್ತಿನ ಹೆಂಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಪಾಪ ಅವನಿಗೆ ಗೊತ್ತಿಲ್ಲ. ಅದು ಅವನ ತಪ್ಪಲ್ಲ, ಅವನ ವಯಸ್ಸಿನ ಪ್ರಭಾವ. ಆಯ್ತಾ. ನನಗೆ ನಿಜ ಸುಮ್ ಕುತ್ಕೊಳ್ಳಿ ಮೇಡಮ್, ನೀವು ಯಾಕೆ ಹಿಂಗೆ ಆಡ್ತೀರಿ ಅಂದಾಗ ನನ್ನ ಮಗನೂ ಯಾವತ್ತೂ ಈ ಥರ ಅಂದಿಲ್ವಲ್ಲ ಅನ್ನಿಸ್ತು. ಪರವಾಗಿಲ್ಲ, ನಾನು ಖುಷಿ ಪಟ್ಟೆ. ಅಂದರೆ ಅವನು ಎಷ್ಟು ಕ್ಲೋಸ್ ಅಪ್ ಆಗಿ ಇದ್ದಾನೆ ಅಂತ. ಆ ಹುಡುಗನ್ನ ನಾವು ಹೇಗೆ ಬೇಕಾದ್ರೂ ಟ್ರ್ಯಾಕಿಗೆ ತರ್ಬೋದು. ಆ ಥರ ಮೈಂಡ್ ಸೆಟ್ ಇರೋ ಹುಡುಗನ್ನ ನಾವು ಹೇಗೆ ಬೇಕಾದ್ರೂ ಮೋಲ್ಡಿಂಗ್ ಮಾಡ್ಬೋದು. ನಮಗೆ ಬೇಕಾದ ರೀತಿ ಆ ಹುಡುಗನಿಗೆ ಸೇಪ್ ಕೊಡ್ಬೋದು. ಇದನ್ನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ನಾವು ಎಲ್ಲರೂ ಕೂಡ ಸಮಾಜ ನಿರ್ಮಾಣದಲ್ಲಿ ಈ ಥರ ಸೂಕ್ಷ್ಮತೆ ಎಡೆಗೆ ನಾವು ಹೆಚ್ಚೆಚ್ಚು ಗಮನ ಹರಿಸ್ಬೇಕು. ನಮ್ಮ ವ್ಯಕ್ತಿತ್ವಗಳನ್ನ ನಾವು ವಿಕಾಸನ ಮಾಡ್ಕೋಬೇಕು. ನಾನು ಯಾಕೆ ಹೇಳಿದೆ ಮಹೇಶ್ ವಿಚಾರನ ಅಂದರೆ, ಪಾಪ ಅವ್ನಿಗೆ ಹೀಯಾಳಿಸ್ಬೇಕು, ಅವಮಾನ ಮಾಡಬೇಕು ಅಂತಲ್ಲ, ಅವನನ್ನ ನಿದರ್ಶನವಾಗಿಟ್ಕೊಂಡು ನಿಮಗೆ ನಾನು ಉದಾಹರಣೆ ಕೊಡ್ತಾ ಇರುವಂಥದ್ದು. ಯಾವ ವ್ಯಕ್ತಿ ವೈಯಕ್ತಿಕವಾಗಿ ವ್ಯಕ್ತಿತ್ವನ ವಿಕಾಸಗೊಳಿಸ್ಕೊಳ್ಳೋದಿಲ್ವೋ, ನಾವು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಅಭಿವೃದ್ಧಿನ ಗಳಿಸೋದಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ಸಾಮಾನ್ಯ ನಾವು ನೋಡ್ತಾ ಇರ್ತೀವಿ, ಸ್ಟೂಡೆಂಟ್ಗಳಾಗಲಿ ಯಾರೇ ಆಗಲಿ, ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರ, ಸಾಕಷ್ಟು ಜನ, ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಓಡಾಡಬೇಕಿದ್ರೆ ನೀವು ಯಾರೋ ಒಬ್ರು ಗರ್ಭಿಣಿ ನಿಂತಿರಲಿ, ಬಾಣಂತಿ ನಿಂತಿರಲಿ, ವಯಸ್ಸಾದ ಅಮ್ಮ ಅಜ್ಜಿ ಅಂದಿರು ನಿಂತಿರಲಿ, ತಾತಂದಿರು ನಿಂತಿರಲಿ, ಡಿಸೇಬಲ್ ಯಾರೋ ಪಾಪ ನಿಂತಿರಲಿ, ವಿಕಲಚೇತನ, ನೀವು ಗಮನನೇ ಕೊಡಲ್ಲ. ಯಾಕೆ ಅಂದರೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ. ನೀವು ಆ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿರ್ತೀರಾ. ಸೀಟ್ ಕೊಟ್ಟರೆ ಎಲ್ಲಿಗೆ ನಿಮಗೆ ಮೊಬೈಲ್ ನೋಡೋಕ್ಕಾಗಲ್ವೋ ಅಂತೇಳಿ ನೀವೇನು ಮಾಡ್ತೀರಾ, ಕಣ್ಣಿದ್ದು ಕುರುಡು ಥರ ಇರ್ತೀರ. ಇದು ನಮ್ಮ ಸಮಾಜದ ನಿರ್ಮಾಣಕ್ಕೆ ನಾವು ಕೊಡುವಂಥ ಕೊಡುಗೆ ಖಂಡಿತ ಅಲ್ಲ. ನಾನು ಹೇಳೋದು, ನಾವು ದೊಡ್ಡ ಪ್ರಮಾಣದಲ್ಲಿ ಸಾಧಕರು ಖಂಡಿತ ಆಗೋದು ಬೇಡ. ಒಂದು ಕುಟುಂಬಕ್ಕೆ ನಾವು ಹೊರೆಯಾಗದೇ ಇರ್ತೀವಲ್ಲ, ಅದು ಕೂಡ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾಂದಿ ಆಡುವಂಥದ್ದು. ನಮ್ಮ ಕುಟುಂಬಕ್ಕೆ ನಾವು ಹೊರೆಯಾಗದೇ ಇದ್ರೆ, ನಮ್ಮ ಕಾಲೇಜಿಗೆ ನಾವು ಹೊರೆಯಾಗದೇ ಇದ್ರೆ, ನಮ್ಮ ಗ್ರಾಮಕ್ಕೆ ನಾವು ಹೊರೆಯಾಗದೇ ಇದ್ರೆ ಸಾಕು, ಎತ್ತವ್ರಿಗೆ ಹೊರೆಯಾಗದೇ ಇದ್ರೆ ಸಾಕು. ಎಷ್ಟೊಂದು ಜನ ನೋಡ್ತಾ ಇರ್ತೀವಿ, ನಂದು ವಯಸ್ಸು ಸಾಮಾನ್ಯ, ಯಾರು ಹೆಣ್ಮಕ್ಳು ವಯಸ್ಸು ಹೇಳಲ್ಲ, ನಾನು ಗಂಟಾಗೋಸ್ವಾಗಿ ಹೇಳ್ತೀನಿ, ನನ್ನದು 47 ವಯಸ್ಸು ಕ್ರಾಸ್ ಆಗಿದೆ. 48ನೇ ವರ್ಷಕ್ಕೆ ನಾನು ಹೆಜ್ಜೆ ಇಟ್ಟಿದ್ದೀನಿ. ನನಗೆ ಸಾಕಷ್ಟು ಜನ ಡಿಗ್ರಿ, ಡಬಲ್ ಡಿಗ್ರಿ, PhD ಮಾಡಿರೋರು ಕಾಲ್ ಮಾಡ್ತಿರ್ತಾರೆ, ಮೇಡಮ್ ಯಾವ್ದಾದ್ರು ಜಾಬ್ ಇದ್ರೆ ಹೇಳಿ ಅಂತ. ಅವಕಾಶಗಳನ್ನ ಯಾವತ್ತು ನಾವು ಹುಡುಕ್ಬೇಕೇ ಹೊರತು ಅವಕಾಶಗಳು ಯಾವತ್ತು ನಮ್ಮನ್ನು ಅರಸಿ ಖಂಡಿತ ಬರಲ್ಲ. ನಾನು ಹೇಳೋದಿಷ್ಟೇ, ಓದು ಯಾವುದಕ್ಕೂ ನಮಗೆ ಕೇವಲ ನಯ ವಿನಯ ಸಂಸ್ಕಾರನ ಕಲಿಯೋದಿಕ್ಕೆ, ಪ್ರಪಂಚದ ಜ್ಞಾನನ ಅರಿಯೋದಿಕ್ಕೆ, ಮತ್ತೆ ಮುಂದಕ್ಕೆ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಕ್ಕೆ, ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋದಿಕ್ಕೆ ಅಷ್ಟೇ ಎಜುಕೇಶನ್. ಎಷ್ಟೊಂದು ಜನ ತುಂಬ ಐಆರ್ ಆಫೀಸರ್ಸ್ಗಳು ದೊಡ್ಡ ರ್ಯಾಂಕ್ ತಗೊಂಡಿರೋ ನಮ್ಮ ಸ್ಟೂಡೆಂಟ್ಗಳು ಇರ್ತಾರೆ, ಯಾರ ಎದುರಿಗೆ ಹೇಗೆ ಕುತ್ಕೋಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಅದು ಸಂಸ್ಕಾರನ? ಖಂಡಿತ ಇಲ್ಲ. ಸೊ ನಾವು ಸಮಾಜ ನಿರ್ಮಾಣನ ಮೊದಲಿಗೆ ನಾವಿರೋ ತಳಮಟ್ಟದಿಂದ ಮಾಡ್ತಾ ಹೋಗ್ಬೇಕು. ಮೊದಲಿಗೆ ನಮ್ಮ ಕುಟುಂಬದಲ್ಲಿ ನಾವು ಬದಲಾಗಬೇಕು. ನಾವು ಬದಲಾದ ನಂತರ ಪೇರೆಂಟ್ಸ್ಗಳಿಗೆ, ಸಾಕಷ್ಟು ಜನ ನಾವು ನೋಡ್ತಿರ್ತೀವಿ, ಎತ್ತವ್ರಿಗೆ ಕಿಂಚಿತ್ತು ನಾವು ಮರ್ಯಾದೆ ಕೊಡಲ್ಲ. ನಾವು ಓದ್ತಿರ್ತೀವಿ, ಡಬಲ್ ಡಿಗ್ರಿ ಮಾಡಿರ್ತೀವಿ, ತ್ರಿಬಲ್ ಡಿಗ್ರಿ ಮಾಡಿರ್ತೀವಿ, ಅರೆ ಎತ್ತವ್ರ ಮರ ಸುಮ್ ಕೂತ್ಕೊ ಅಂತೀವಿ. ಏನಂತೀವಿ? ಸುಮ್ ಕೂತ್ಕೊ, ಮಹೇಶ್ ಅನ್ನಲ್ಲ ಹಾಗೆ ಸುಮ್ ಕೂತ್ಕೊ ಅಂತೀವಿ. ಅದ ನಮ್ಮ ಸಂಸ್ಕಾರ? ನಾವು ಯಾವತ್ತೂ ನಾವು ಕಲ್ತಂಥ ವಿದ್ಯೆನ ತಂದೆ ತಾಯಿಗೆ ಅಕ್ಷರದ ಮೂಲಕ ಕಲ್ಸೋಕ್ಕಾಗಲ್ಲ, ನಿಜ. ಆದರೆ ಕೆಲವೊಂದು ವಿಚಾರಧಾರೆಗಳನ್ನ ಚರ್ಚೆ ಮೂಲಕ ಅವ್ರಿಗೆ
ಮನದಟ್ಟು ಮಾಡಿಕೊಡೋದಕ್ಕೆ ಖಂಡಿತ ಅವಕಾಶ ಇದೆ. ವಿದ್ಯಾವಂತರಾದಂಥ ನಾನು ನೀವೆಲ್ಲರೂ ಕೂಡ ಇದನ್ನು ನಮ್ಮ ಪೇರೆಂಟ್ಸ್ಗಳಿಗೆ ಮತ್ತು ನಮ್ಮ ಒಡ ಹುಟ್ಟಿದವ್ರಿಗೆ ಅಥವಾ ನಮ್ಮ ಸುತ್ತಮುತ್ತಲಿರುವಂಥ ಪರಿಸರಕ್ಕೆ ನಾವು ಕಲಿಸ್ತಾ ಹೋಗಬೇಕು. ಆವಾಗ ಮಾತ್ರ ನಾವು ಉತ್ತಮವಾದಂಥ ಸಮಾಜನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಓದು ನಾನು ಮೊದಲೇ ಹೇಳಿದೆ ಕೇವಲ ಜ್ಞಾನ ಅರಿಯೋದಕ್ಕೆ ಅಥವಾ ಉದ್ಯೋಗನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಂತೇಳಿ. ಇದ್ರ ಜೊತೆಗೆ ಓದು ಅನ್ನುವಂಥದ್ದು ದಿನನಿತ್ಯ ಆಗು ಹೋಗುವಂಥ ಪ್ರಚಲಿತ ವಿದ್ಯಮಾನಗಳನ್ನ ಅರಿಯೋದಕ್ಕೆ ನಮಗೆ ತುಂಬ ಸಹಕಾರಿಯಾಗುವಂಥದ್ದು. ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ, ಇವತ್ತೇನಾಗಿದೆ ಅನ್ನೋದೇ ನಮಗೆ ಅರಿವಿರೋದಿಲ್ಲ. ಆದರೆ ಟೆಕ್ಸ್ಟ್ ಬುಕ್ಕಲ್ಲಿರೋದು ಮಾತ್ರ ಉರು ಹೊಡೆದ್ಬಿಟ್ಟಿರ್ತೀವಿ. ಆ ಟೆಕ್ಸ್ಟ್ ಬುಕ್ಕಿಂದ ಆಚೆ ಬಂದು ಕೇಳಿ ಅವ್ರಿಗೆ ಗೊತ್ತೇ ಇರೋದಿಲ್ಲ. ನಾನು ನಿಜ ಹೇಳ್ತೀನಿ, ವುಮೆನ್ಸ್ ಕಾಲೇಜಲ್ಲಿ ನಾನು ಬಯೋಡೇಟಾ ನೋಡಿ ಕಾಲೇಜ್ ಡೇಸಲ್ಲಿ ನಾನು ಏನೇನೂ ಅಲ್ಲ. ಹಳೇಬೂದ್ನೂರು ಬಿಟ್ಟರೆ ಫ್ಯಾಕ್ಟ್ರಿ ಸರ್ಕಲು, ವುಮೆನ್ಸ್ ಕಾಲೇಜ್ ಬಿಟ್ಟರೆ ಗೌರ್ಮೆಂಟ್ ಬಸ್ ಸ್ಟಾಪ್, ಈ 4 ಜಾಗ ಬಿಟ್ಟರೆ ಮನೇಲಿ ಯಾವತ್ತೋ ಒಂದು ದಿವಸ ಕಾಪಿ ಪುಡಿ ತಗೊಂಬನ್ನಿ ಅಂದರೆ ನಾವು ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ಅಂಗಡಿ ಇತ್ತು, ಆ ಅಂಗಡಿಗೆ ಹೋಗಿ ಕಾಪಿ ಪುಡಿ ತಗೊಂಡು ಮತ್ತೆ ಬಸ್ ಸ್ಟಾಪ್ಗೆ ಹೋಗ್ತೀವಿ. ಇದು ಬಿಟ್ಟರೆ ಬೇರೆ ಪ್ರಪಂಚನೇ ನಮಗೆ ಗೊತ್ತಿದ್ದಿಲ್ಲ. ಎಲ್ಲವೂ ಇವತ್ತು ನಾನು ಏನು ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ, ಇದೆಲ್ಲವೂ ಕೂಡ ನನ್ನ ಯಜಮಾನರಾದಂಥವ್ರು ನನಗೆ ಕೊಟ್ಟಂಥ ಭಿಕ್ಷೆ. ಅಂದರೆ ಅವ್ರಿಗೆ ಹೆಣ್ಮಕ್ಳು ಅಂದರೆ 4 ಗೋಡೆಗಳ ಮಧ್ಯೆ ಇರಬಾರ್ದು. ಏನಾದ್ರು ನಾವು ನಿಜ ನಾನು ಈ ಕ್ಷೇತ್ರದಲ್ಲೆಲ್ಲ ಇದ್ದರೂ ಕೂಡ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳು ನನ್ನ ಹೆಸರು ಮಾಡಿದರೂ ಕೂಡ ನನ್ನ ಯಜಮಾನರು ಓದಿರೋದು ನಿಜಕ್ಕೂ ಹೆಮ್ಮೆಯಿಂದ ಹೇಳ್ಕೊಂತೀನಿ, PUC ಫೇಲ್ ಮಾತ್ರ. PUC ಫೇಲ್ ಅವರು. ಬಟ್ ಆದರೆ ಅವರು ನಾನು ಓದಿಲ್ಲ ಅಂತೇಳಿ ಯಾವತ್ತೂ ನನ್ನ ಫ್ಯಾಮಿಲಿ ಓದಬಾರ್ದು ಅಂತ ಅವ್ರು ಯಾವತ್ತೂ ಅಡೆತಡೆ ಮಾಡ್ಕೊಂಡಿಲ್ಲ. ಇವತ್ತಿಗೂ ನನಗಿಂತ ಹೆಚ್ಚಿನ ಪ್ರಬುದ್ಧರು ಅವರೇ. ಹೆಚ್ಚಿನ ಜ್ಞಾನ ಇದೆ, ಹೆಚ್ಚಿನ ಸಮಯ ಪರಿಪಾಲನೆ ಇದೆ, ಹೆಚ್ಚಿನ ಸಂಯಮ ಇದೆ, ಹೆಚ್ಚಿನ ಸಂಸ್ಕಾರ ಅವರಲ್ಲಿದೆ. ಇವತ್ತಿಗೂ ಒಂದು ಇರುವೆಗೆ ಅವರು ನೋವಾಗದೇ ಇರೋ ರೀತಿ ನಡ್ಕೊಂತಾರೆ. ನಾವು ಈ ಥರ ಏನೋ ಒಂದು ಮಾತಾಡಿ ಆ ತಕ್ಷಣ ತಿದ್ದೋ ಪ್ರಯತ್ನದಲ್ಲಿ ಮನ್ಸಿಗೆ ನೋವಾಗೋ ರೀತಿ ಮಾತಾಡಿದ್ರು ಕೂಡ ಆ ವ್ಯಕ್ತಿಯಲ್ಲಿ ಆ ಗುಣಗಳೇ ಇಲ್ಲ. ಸಾಕಲ್ವ ಅಷ್ಟು ಬದುಕೋದಕ್ಕೆ? ಈ ಥರ ನಾವು ಯೋಚನೆಗಳನ್ನ ಮಾಡ್ತಾ ಹೋಗಬೇಕು. ಸಮಾಜಕ್ಕೆ ಕೊಡುಗೆ ಕೊಡೋದಕ್ಕೆ ಹೆಚ್ಚು ನಾನು ಮೇಡಮ್ ಈಗಿರುವಂಥ ಪ್ರಸ್ತುತ ಸ್ಥಿತಿಗತಿಗಳ ಅವಕಾಶಗಳನ್ನ ಇವ್ರಿಗೆ ವಿಚಾರದಲ್ಲಿ ಹೇಳ್ತಾ ಹೋಗ್ತೀನಿ. ಪ್ರೆಸೆಂಟ್ ನೀವು ಸಮಾಜ ನಿರ್ಮಾಣ ಮಾಡ್ಕೋಬೇಕು ಅಂದರೆ ಎಜುಕೇಷನ್ ಮಾಡ್ತಾನೆ ಯಾವುದೆಲ್ಲ ಕ್ಷೇತ್ರಗಳಿಗೆ ನೀವು ಎಂಟ್ರಿ ಆಗ್ಬೋದು, ನೀವು ಒಂದಷ್ಟು ಕೊಡುಗೆ ಕೊಡ್ಬೋದು ಅಂತೇಳಿ ನಾನು ಹೇಳ್ತೀನಿ. ನೀವು ಎಜುಕೇಷನ್ ಮಾಡ್ತಾ ಅಥವಾ ಆಫ್ಟರ್ ಡಿಗ್ರಿ ಆಫ್ಟರ್ ಏನಾದ್ರು ನೀವು ಹೈಯರ್ ಎಜುಕೇಷನ್ ಮಾಡ್ತಾ ಪ್ರಸ್ತುತ ನಿಮಗೆ ತುಂಬ ಯೂಸ್ಫುಲ್ ಆಗುವಂಥದ್ದು ಯುವಕ ಮತ್ತು ಯುವತಿ ಮಂಡಳಿಗಳು, ಮಹಿಳಾ ಮಂಡಳಿಗಳು, ಯುವಕ ಸಂಘಗಳು, ಯುವತಿ ಮಂಡಳಿಗಳು ಅಂತೇಳಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಆಲ್ರೆಡಿ ನಿಮಗೆ ಹಲವಾರು ವಿಂಗ್ಗಳಲ್ಲಿ ಅವರು ಪರಿಚಯ ಇರ್ತಾರೆ. ಮತ್ತು ನೆಹರು ಯುವಕ ಕೇಂದ್ರ ಅಂತ, ಇದರಲ್ಲಿ ನಿಮಗೆ ಸಾಕಷ್ಟು ಅವಕಾಶಗಳು, ನೀವು ಬೆಳೆಯೋದಕ್ಕೆ ಸಮಾಜಕ್ಕೆ ಒಂದಷ್ಟು ಕೊಡುಗೆಗಳನ್ನ ಕೊಡೋದಕ್ಕೆ ತುಂಬಾ ಅವಕಾಶಗಳಿದೆ. ಯಾಕಿದನ್ನ ನಾನು ಫಸ್ಟ್ ಪಾಯಿಂಟಾಗಿ ನಿಮಗೆ ತಗೊಂಡೆ ಅಂತಂದರೆ, ನಾನು ಕೂಡ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಮತ್ತು ನೆಹರು ಕೇಂದ್ರ ನೆಹರು ಯುವಕ ಕೇಂದ್ರ ಇದೆಯೋ ಈ ಪ್ರಾಡಕ್ಟ್ ಒಬ್ಳು. ಇವತ್ತಿಗೂ ನಿಮ್ಮ ಕಾಲೇಜಲ್ಲಿರೋ ರೇವಣ್ಣ ಸರ್ನ ಕೇಳಿ, ನಾನು ಮದುವೆಗಿಂತ ಮೊದಲೇ ಸೋಷಿಯಲ್ ಆ್ಯಕ್ಟಿವಿಟೀಸ್ನ ಮಾಡ್ತಿದ್ದಂಥವ್ರು. ಆ ಇಲಾಖೆನಲ್ಲಿ ನಿಮಗೆ ಹಲವಾರು ತರಬೇತಿಗಳು ತುಂಬ ಫ್ರೀ ಆಫ್ ಕಾಸ್ಟ್ ಆಗಿ ಒಂದೇ ಒಂದು ರೂಪಾಯಿ ಇಲ್ಲದಂತೆ ಉಚಿತವಾದಂಥ ಊಟ ವಸತಿಗಳ ಜೊತೆಗೆ ಸಾಕಷ್ಟು ತರಬೇತಿಗಳನ್ನ ಜಿಲ್ಲಾ ಮಟ್ಟದಲ್ಲಿ ಕೊಡ್ತಾರೆ, ತಾಲೂಕು ಮಟ್ಟದಲ್ಲಿ ಕೊಡ್ತಾರೆ, ಮತ್ತು ವಿಭಾಗ ಮಟ್ಟದಲ್ಲಿ ಕೊಡ್ತಾರೆ, ರಾಜ್ಯ ಮಟ್ಟದಲ್ಲಿ ಕೊಡ್ತಾರೆ, ಅಂತಾರಾಜ್ಯ ಮಟ್ಟದಲ್ಲಿ ಕೊಡ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಕೊಡ್ತಾರೆ. ನನಗೆ ಅವಕಾಶಗಳು ಸಾಕಷ್ಟು ಒದಗಿ ಬಂದಿದ್ದು ನನಗೆ ಯೂತ್ ಆ್ಯಕ್ಟಿವಿಟೀಸಿಂದನೇ ಬಂದಂಥದ್ದು. ಡಿಗ್ರಿ ಮಾಡಿದ ತಕ್ಷಣ ನಾನು ಒಂದು ಯುವತಿ ಮತ್ತು ಮಹಿಳಾ ಮಂಡಳಿನ ಮಾಡಿದಂಥವ್ರು. ಇವತ್ತಿಗೂ ನಮ್ಮದು ಹಳೇಬೂದ್ನೂರಲ್ಲಿ ಅಕ್ಷಯ ಯುವತಿ ಮತ್ತು ಮಹಿಳಾ ಮಂಡಳಿ ಅಂದರೆ ಒಂದು ಪ್ರಚಾರ ಇರುವಂಥದ್ದು. ಅಂದರೆ ಪ್ರಚಾರ ಮೀನ್ಸ್ ನನಗಲ್ಲ, ವೈಯಕ್ತಿಕವಾಗಿ ನಾವು ಮಾಡುವಂಥ ಕೆಲಸಗಳು ಇವತ್ತಿಗೂ ನಮ್ಮ ಯುವಕ ಅಥವಾ ಯುವತಿ ಮಂಡಳಿ ಏನಿದೆ ನಮ್ಮದು, ಈ ಯುವತಿ ಮಂಡಳಿಯಿಂದ ನಮ್ಮಲ್ಲಿ ಯಾರಿಗೆ ಶೌಚಾಲಯ ಇಲ್ವೋ ನಾವು ಶೌಚಾಲಯನ ಮಾಡಿಸ್ಕೊಡ್ತೀವಿ. ನಮ್ಮಲ್ಲಿರೋ ಯಾರು ಮೆಂಬರ್ಸ್ಗಳಿದ್ದು 120 ಜನ ಮೆಂಬರ್ಸ್ ಇದ್ದಾರೆ, ಅದನ್ನು ಬಿಟ್ಟು ಊರಲ್ಲಿರೋರ್ಗೆ ಯಾರಿಗಾರು ಏನಾದ್ರು ಸಮಸ್ಯೆ ಆದರೆ ನಾವು ಸ್ಪಂದಿಸ್ತೀವಿ. ಅದ್ರ ಜೊತೆಗೆ ಯಾರ್ದಾರು ಇವನ್ ನಾವು ಆಸ್ತಿ ಕೇಸ್ಗಳಿಂದ ಹಿಡಿದು ಕೌಟುಂಬಿಕ ದೌರ್ಜನ್ಯದ ಕೇಸ್ಗಳವರೆಗೂ ಕೂಡ, ಸಾಮಾಜಿಕ ಕೇಸ್ಗಳವರೆಗೂ ಕೂಡ ತಗೊಂಡು ನಾವು ಪ್ರಕರಣ ನಿರ್ವಹಣೆನ ಮಾಡಿರುವಂಥದ್ದಿದೆ. ನಮಗೆ ವಯಸ್ಸು ಕಡಿಮೆ ಇರ್ಬೋದು, ಬಟ್ ಜನ ನಮ್ಮನ್ನು ನಂಬಿ ಅಂಥ ದೊಡ್ಡ ಕೇಸ್ಗಳನ್ನ ನಮಗೆ ಕೊಟ್ಟಿರುವಂಥದ್ದು. ನಿಮ್ಗೆ ನೋಡಿರ್ಬೋದು, ಪತ್ರಿಕೆಗಳಲ್ಲೆಲ್ಲ ಓದಿದರೆ ಮೇಡಮ್ ಇಂಥವ್ರಿಗೆಲ್ಲ ಗೊತ್ತಿರುತ್ತೆ. ಒಂದು 12-15 ವರ್ಷದ ಹಿಂದೆ ಶಿಕ್ಷಕರಿಂದ ಲೈಂಗಿಕ ಹಗರಣ ಅಂತೇಳಿ ಒಂದು ಕೇಸು ತುಂಬ ಹೈಲೈಟ್ ಆಯಿತು ಹಳೇಬೂದ್ನೂರಲ್ಲಿ. ಸೆಕ್ಸುವಲ್ ಹರಾಸ್ಮೆಂಟ್ ಅಂತೇಳಿ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಆಯಿತು.
ಸೊ ಆ ಕೇಸಲ್ಲಿ ಐ ವಿಟ್ನೆಸ್ ನಾವು ಮಕ್ಕಳು, ನಮ್ಮ ಮಹಿಳಾ ಮಂಡಳಿನ ಗುರುತಿಸಿ ಮಕ್ಕಳು ಬಂದು ಖುದ್ದು ಕಂಪ್ಲೇಂಟ್ ಕೊಟ್ಟಾಗ ಇಡೀ ಊರವ್ರನ್ನ ನಾವು ಎದುರಾಕೊಂಡ್ವಿ. ಯಾರು ನಾವು ಹೇಳಿದ್ರೆ ನಮ್ಮ ರಾಣಿ ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾರಪ್ಪ ಮಕ್ಳ ಜೊತೆ ಈ ರೀತಿ ಮಾಡ್ತಾರೆ ಅಂತೇಳಿ ಇಡೀ ಊರವ್ರು ನಂಬಲಿಲ್ಲ, ಪಂಚಾಯತಿಯವ್ರು ನಂಬಲಿಲ್ಲ, STMC ಮೆಂಬರ್ಸ್ ನಂಬಲಿಲ್ಲ. ಆಗ ಇನ್ನೂ PDO ಪೋಸ್ಟ್ ಇರಲಿಲ್ಲ, ಬರೀ ಕಾರ್ಯದರ್ಶಿ ಪೋಸ್ಟ್ ಇತ್ತು. STMC ಅಧ್ಯಕ್ಷರು ನಂಬ್ತಾ ಇಲ್ಲ, ಕಾರ್ಯದರ್ಶಿಯವ್ರು ನಂಬ್ತಾ ಇಲ್ಲ, ಪಂಚಾಯತಿ ಮೆಂಬರ್ಸ್ಗಳು ನಂಬಲಿಲ್ಲ. ಆವಾಗ ನಾವು ಮಕ್ಳುಗಳಿಗೆ ಓಪನ್ ಪ್ಲೇಸಲ್ಲಿ ಎಲ್ಲ ಅಧಿಕಾರಿಗಳನ್ನ ಒಂದು ರೂಮಿಗೆ ಕೂಡ ಹಾಕಿ ಕೌನ್ಸಿಲಿಂಗ್ ಮಾಡಿ ಮಕ್ಕಳಿಂದ ವಿಚಾರ ಹೊರಬರಿಸಿದಾಗ ಇಡೀ ಊರೇ ಶಾಕ್ ಆಯಿತು. ಆ ಕೇಸು ನಮ್ಮ ಯುವತಿ ಮಂಡಳಿಗೆ ತುಂಬ ಹೈಲೈಟ್ ಆದಂಥದ್ದು. ಸೊ ಆ ಪ್ರಕರಣದಲ್ಲಿ ನಾನು ಹೈಲೈಟ್ ಆಗಿ ಅಲ್ಲಿ ಐ ವಿಟ್ನೆಸ್ ಆಗಿ ಪ್ರಕರಣ ನಿರ್ವಹಣೆಯಲ್ಲಿ ನಾನು ಭಾಗವಹಿಸಿದಂಥದ್ದು. ಆ ಕೇಸಲ್ಲಿ ನಾನು ಎಂಟ್ರಿ ಆದಾಗ ಇವತ್ತಿಗೂ ಮಂಡ್ಯ ಪ್ರಾಧಿಕಾರದಲ್ಲಿ ಅಥವಾ ಕೋರ್ಟ್ಗಳಲ್ಲಿ ತುಂಬ ಟಫ್ ಇರುವಂಥ ಕೇಸ್ಗಳಿಗೆ ನನಗೆ ಕೌನ್ಸಿಲಿಂಗ್ ಕರೀತಾರೆ. ಅಡ್ವೊಕೇಟ್ಗಳಲ್ಲಿ ಆಗದೇ ಇರುವಂಥ ಕೆಲಸ ಮಾಡೋಕ್ಕಾಗದೇ ಇದ್ದಾಗ ನಮ್ಮನ್ನು ವಿಶೇಷ ತಂಡ ಅಂತೇಳಿ ನಿಯೋಜನೆ ಮಾಡಿ ಅಂಥ ಸ್ಪೆಷಲ್ ಕೇಸ್ಗಳಿಗೆ ಕೌನ್ಸಿಲಿಂಗ್ಗೆ ಅಂತೇಳಿ ಕರ್ಸ್ಕೊಂತಾರೆ. ಎಷ್ಟೋ ಕೇಸ್ಗಳಲ್ಲಿ 12 ವರ್ಷ ಆಗಿದೆ, 14 ವರ್ಷ ಆಗಿದೆ, 16 ವರ್ಷ ಆಗಿದೆ, 12.5 ವರ್ಷ ಆಗಿದೆ, 9 ವರ್ಷ ಆಗಿದೆ. ಲಾಯರ್ಗಳ ಕೈಲಿ ಮಾಡೋಕ್ಕಾಗದೇ ಇರುವಂಥ ಕೆಲಸನ ವಿತಿನ್ ಹಾಫ್ ಆನ್ ಅವರಲ್ಲಿ ಕೇಸ್ನ ನಾವು ಡಿಕ್ಲೇರ್ ಮಾಡಿಕೊಟ್ಟಿದ್ದೀವಿ. ಸೊ ಇದು ಯಾಕಾಗುತ್ತೆ ಅಂದರೆ ನಾವು ನಡೆದು ಬಂದ ದಾರಿ, ನಮಗೆ ಕೊಟ್ಟಂಥ ಅನುಭವ ಅಷ್ಟೇ. ನಮಗೆ ಎಜುಕೇಷನ್ ಕಡಿಮೆ ಇರ್ಬೋದು, ಆದರೆ ಅನುಭವ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಆ ಅನುಭವಗಳು ನಮ್ಮನ್ನು ಬೇರೆ ಬೇರೆ ರೀತಿಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಇದು ಈ ಥರ ಯುವಕ ಮತ್ತು ಮಹಿಳಾ ಮಂಡಳಿ ಹುಡುಗಿರಿಗೂ ಇದೆ, ಹುಡುಗರಿಗೂ ಕೂಡ ಯುವಕ ಮತ್ತು ಯುವತಿ ಮಂಡಳಿಗಳನ್ನ ರಚನೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಕೇವಲ 100 ರೂಪಾಯಿ, 50 ರೂಪಾಯಿ ನೀವು ಕೂಡಾಕೊಂಡು ಒಂದು 10 ಜನ 20 ಜನ ನಿಮ್ಮ ಊರಲ್ಲಿರುವಂಥ ಯೂತ್ಗಳನ್ನ ನೀವು 18 ವರ್ಷದಿಂದ 40 ವರ್ಷದ ಒಳಗಡೆ ಇರುವಂಥ ಜನರುಗಳನ್ನ ಒಗ್ಗೂಡಿ ಸಂಘಗಳನ್ನ ರಚನೆ ಮಾಡ್ಕೊಳ್ಳಿ. ಒಂದೂರಿನಲ್ಲಿ ಸಮನೆ ಒಂದೇ ಮಾಡಬೇಕು ಅಂತಿದೆ. ಆಲ್ರೆಡಿ ನಿಮ್ಮ ಊರಿನಲ್ಲಿ ಆಗಿದ್ರೆ ಹೋಗಿ ಆ ಸಂಘಗಳಿಗೆ ನೀವು ಜಾಯಿನ್ ಆಗಿ. ಸೊ ನಿಮ್ಗೆ ಎಷ್ಟು ಇದೆ ಅಂದರೆ ನಿಮಗೆ ಯುವ ಜನರಿಗೆ ಹಲವಾರು ತರಬೇತಿಗಳಿದೆ. ಇವನ್ ನೀವು ಕುತ್ಕೊಳ್ಳೋದ್ರಿಂದ ಹಿಡಿದು ಇಲ್ಲಿ ಬಂದು ಮೈಕ್ ಇಟ್ಕೊಂಡು ಹೇಗೆ ಮಾತಾಡಬೇಕು ಅನ್ನೋದು ಕೂಡ ತರಬೇತಿಗಳು ಸಿಗುತ್ತೆ. ನಿಜಕ್ಕೂ ನನಗಂಥ ತರಬೇತಿಗಳನ್ನ ಪಡ್ಕೊಳ್ಳೋಕೆ ಅವಕಾಶ ಆಗಲಿ. ಯಾಕೆಂದರೆ ನಾನು ಯುವಕ ಮಂಡಳಿ ಮಾಡಿದ ತಕ್ಷಣವೇ ನನಗೆ ಮಗು ಆಯಿತು. ನಾನು ಬೇರೆ ಬೇರೆ ಕ್ಷೇತ್ರಗಳಿಗೆ ನನಗೆ ಗೊತ್ತಿಲ್ಲದಂಗೆ ನಾನು ಹೆಜ್ಜೆಗಳನ್ನ ಹಾಕ್ಬಿಟ್ಟಾಗ ಅಂಥ ತರಬೇತಿಗಳನ್ನ ನಾನು ಪಡ್ಕೊಳ್ಳೋಕ್ಕಾಗಲಿಲ್ಲ. ಕುಂಬ್ಳಗೂಡು ಅಂತಿದೆ, ಕುಂಬ್ಳಗೂಡಿನಲ್ಲಿ ಒಂದು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ತರಬೇತಿ ಸೆಂಟರ್ ಇದೆ. ಅಲ್ಲಿ ಹೋಗಿ ಎಂತೆಂಥ ತರಬೇತಿಗಳು ವಾರ 10 ದಿನ 3 ದಿವಸ ಈ ಥರದ ತರಬೇತಿಗಳು ಸಿಗುತ್ತೆ. ಸೊ ನೀವು ಎಜುಕೇಷನ್ ಜೊತೆಗೆ ಆ ತರಬೇತಿಗಳನ್ನ ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ನಿಮ್ಮೂರಿನಲ್ಲೇ ಇತ್ಕೊಂಡು ನಿಮ್ಮ ಎಜುಕೇಷನ್ ಜೊತೆಗೆ ಯಾವುದೇ ಹೈಯರ್ ಪೋಸ್ಟಿಂಗಲ್ಲಿ ಹೋಗಿ ನೀವು ಲೆಕ್ಚರರ್ ಆಗಿ, ಅಕೌಂಟೆನ್ಸಿ ಮಾಡಿ, ಅಡ್ವೊಕೇಟ್ ಆಗಿ, ಲಾಯರ್ ಆಗಿ, ಡಾಕ್ಟರ್ ಆಗಿ ಏನೇ ಮಾಡಿ ನೀವು ಆ ಕೆಲಸದ ಜೊತೆಗೆ ನೀವು ಇವುಗಳನ್ನು ಕೂಡ ಸಮಾಜಕ್ಕೆ ಕೊಡುಗೆಯಾಗಿ ನೀವು ಮಾಡ್ಬೋದು. ಇದಕ್ಕೊಂದು ಮುಕ್ತವಾದಂಥ ಅವಕಾಶ ನಿಮಗೆ ಇದೆ. ಜೊತೆಗೆ ನಾನು ಎಲ್ರಿಗೂ ಹೇಳುವಂಥದ್ದು 2ನೇ ಪಾಯಿಂಟಲ್ಲಿ, ಯಾವುದೇ ಒಬ್ಬ ವ್ಯಕ್ತಿ ದಯವಿಟ್ಟು ಸರ್ಕಾರಿ ಕೆಲಸಗಳಿಗೆ ಕಾಯ್ತಾ ಕೂರಬೇಡಿ. ಯಾಕೆ ಅಂತಂದರೆ ತುಂಬ ಜನ ಇವತ್ತು ಕೆಲಸಗಳನ್ನ ಗಿಟ್ಟಿಸುವಂಥದ್ದು ತುಂಬ ಕಷ್ಟ ಇದೆ. ನಮ್ಮ ನೆಂಟರೇ ಒಬ್ರು ಇದ್ದಾರೆ, ಆ ಹುಡ್ಗಂಗೆ ಏನಂದ್ರೆ ಏನೂ ಇಲ್ಲ ಪಾಪ, ಸಣ್ಣದಾಗಿ ಹೋಗಿದ್ದಾನೆ, ಎಲ್ಲಿ ಏನು ಅಂತ ಹೇಳಲ್ಲ. ಯಾಕೆಂದ್ರೆ ನಾನು ಯೂಟ್ಯೂಬ್ ಚಾನಲ್ ಅವರೆಲ್ಲ ನೋಡ್ತಾರೆ, ಅದಕ್ಕೆ ಪ್ಲೇಸು ಹೆಸರು ಹೇಳಲ್ಲ. ಒಂದು ಕಡೆ ಅವರು ಜಾಬನ್ನು ತಗೊಳ್ಳೋಕ್ಕೆ, ಚಿಕ್ಕ ಹುಡುಗಂಗೆ ಜಾಬ್ ತಗೊಳ್ಳೋದಕ್ಕೆ 15 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ಸಣ್ಣದೊಂದು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಎಷ್ಟು? 15 ಲಕ್ಷ. ಅದೇ 15 ಲಕ್ಷ ಇಟ್ಕೊಂಡಿದ್ರೆ ನೀವು ಏನೆಲ್ಲ ಮಾಡ್ಬೋದಿತ್ತಲ್ವಾ? ಸೊ ಈ ಥರ ನಾವು ಭ್ರಮೇಲಿದ್ದೀವಿ, ಕೆಲಸ ಅನ್ನುವಂಥ ಭ್ರಮೇನಲ್ಲಿ. ಮೇಡಮ್ಗೆ ಗೊತ್ತು, ಸರ್ರು ಗೊತ್ತು ಸರ್ಕಾರಿ ಹುದ್ದೆಗಳು ಎಷ್ಟು ಒತ್ತಡದ ಕೆಲಸಗಳು ಅಂತ. ಅಲ್ಲ ಮೇಡಮ್, ಫ್ರೀಡಮ್ ಇದೆಯಾ? ಬೇರೆಯವ್ರು ಹೇಳುವಂಥ ನಿರ್ದೇಶನದಲ್ಲಿ ಅವ್ರ ಪಾಪ ಕೆಲಸ ಮಾಡಬೇಕಾಗುತ್ತೆ. ಅವ್ರ ಬೇಕು ಬೇಡಗಳು ಮತ್ತು ಅವ್ರ ಉದ್ದೇಶಗಳನ್ನ ಗುರಿ ಈಡೇರಿಕೆಗೆ ಅವಕಾಶಗಳೇ ಇರೋದಿಲ್ಲ. ಸಿಲೆಬಸ್ಸಲ್ಲಿ ಇರೋದನ್ನ ಪಾಠ ಮಾಡಬೇಕಾಗುತ್ತೆ. ಟ್ರಸ್ಟಿಗಳು ಕೊಡುವಂಥದ್ದನ್ನ ಒತ್ತಡನ ಸ್ಟೂಡೆಂಟ್ ಮೇಲೆ ತಂದು ಹಾಕಬೇಕಾಗುತ್ತೆ. ಅಂದರೆ ಏನು ಸರ್ಕಾರ ಆಗಾಗ ತರುವಂಥ ಕಾನೂನುಗಳು ಏನಿದೆಯೋ ಆ ಕಾನೂನುಗಳು ಅಂಡರಲ್ಲಿ ಅವರು ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಯಾಂತ್ರಿಕ ಬದುಕಲ್ಲಿ ಬದುಕಬೇಕಾಗುತ್ತೆ ಅಂತ. ನಾನು ಮನ್ಸು ಮಾಡಿದರೆ ನನಗೆ ಗೌರ್ಮೆಂಟ್ ಕೆಲಸ ಕೃಷಿ ಇಲಾಖೆನಲ್ಲೇ ಸಿಗ್ತಾಯಿತ್ತು. ನನ್ನ ಡಿಗ್ರಿಗೇನೆ ಸಿಗ್ತಾಯಿತ್ತು. ನಾನು ಕೃಷಿ ಇಲಾಖೆನಲ್ಲಿ ಹೈಯೆಸ್ಟ್ ವರ್ಕ್ ಮಾಡಿರುವಂಥದ್ದು 24 ವರ್ಷಗಳಿಂದನೂ ಕೂಡ ಕೃಷಿ ಇಲಾಖೆ ಹಲವಾರು ಸ್ತರಗಳು, ಹಲವಾರು ವಿಭಾಗಗಳಲ್ಲಿ ನಾನು ಫ್ಯಾಕಲ್ಟಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಯಾಕೆ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಇದೇ ಒಂದು ಕಾರಣ. ಸೊ ನೀವು ಅಷ್ಟೇ, ಸಿಕ್ಕಿದ್ರೆ ಓಕೆ ವೆಲ್ ಆ್ಯಂಡ್ ಗುಡ್, ಸಿಕ್ಬಿಟ್ರೆ ಜಾಬು ಖಂಡಿತ ಹೋಗಿ, ಬೇಡ ನಾನು ಏನು ಉದ್ಯೋಗ ವಿರೋಧಿಸುವಂಥವಳಂತೂ ಖಂಡಿತ ಅಲ್ಲ. ಅರೆ ಸಿಕ್ಕಿಲ್ಲ ಅಂತ ವರ್ಷಗಟ್ಟಲೆ ಕಾಯ್ತಾ ಕೂರಬೇಡಿ. ಇವತ್ತಿಗೆ ನಾವು ನೋಡ್ತಾ ಇರ್ತೀವಿ, ನಮ್ಮಲ್ಲಿ 18 ಹುಡುಗರದು ಪ್ರಪೋಸಲ್ ಬಂದಿದೆ. ಮೇಡಮ್ ನೀವು ಹೊರಗಡೆ ಹೋಗ್ತಿರ್ತೀರಲ್ಲ, ಒಂದು ಹುಡುಗಿ ಕೊಡಿ ಅಂತ.
ಹುಡುಗರು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದ್ದಾರೆ. ನೆನ್ನೆ ನಾನೊಂದು ನಾನು 10 ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡಿದ್ದೀನಿ, 2 ಗ್ರಾಮ ಪಂಚಾಯತಿಗಳನ್ನ ದತ್ತು ತಗೊಂಡು ಗುಣಾತ್ಮಕ ಶಿಕ್ಷಣ ತರೋ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. RTI ಆ್ಯಕ್ಟ್ ಎಲ್ಲ ಅನುಷ್ಠಾನಗೊಳಿಸೋಕ್ಕೆ ನಾನು ಮತ್ತು ನನ್ನ ತಂಡ ಕೆಲಸ ಮಾಡ್ತಾ ಇದ್ದೀವಿ. ನೆನ್ನೆ ಒಬ್ರು HM ಕಾಲ್ ಮಾಡಿದೆ, ಸರ್ STMC ಮೆಂಬರ್ಸ್ಗೆ ಟ್ರೈನಿಂಗ್ ಕೊಡಬೇಕು, ದಯಮಾಡಿ ವ್ಯವಸ್ಥೆ ಮಾಡಿಕೊಡಿ ಸರ್ ಅಂತ ಅಂದರೆ, ಅವರು ನನಗೆ ಮೇಡಮ್ ಮಾತಾಡ್ತಾ ಇರಿ, ದಯವಿಟ್ಟು ಬೇಜಾರಾಗಬೇಡಿ, ಹಾಗೆ ವಾಟ್ಸಪ್ಪಲ್ಲಿ ಹೋಗಿ ಕೆಲವು ಫೋಟೋಗಳು ಕಳಿಸಿದ್ದೀನಿ, ವಿಡಿಯೋ ಕಳಿಸಿದ್ದೀನಿ, ತಕ್ಷಣ ನೋಡಿ ಕಾಲ್ ಕಟ್ ಮಾಡಿಬಿಡಿ, ರಿಪ್ಲೈ ಮಾಡಿ ಮೇಡಮ್ ಅಂದರು. ಪಾಪ ಸರ್ ಹೇಗೆ ಅಂದರೆ ನಿಜಕ್ಕೂ ಸರ್ ತಪ್ಪು ತಿಳ್ಕೊಬೇಡಿ, ಪಾಪ ಒಂದು ನಿಕ್ಕರ್ ಹಾಕೊಂಡು ಏನು 3-4 ನಿಕ್ಕರ್ ಹಾಕೊಂಡು ಪಾಪ ಒಂದು 2 ಜನ ಕಟ್ಕೊಂಡು ಸ್ಕೂಲ್ಗೆ ಟೈಲ್ಸ್ ಹಾಕ್ತಾ ಇದ್ದಾರೆ, ಸಿಮೆಂಟ್ ಕಲಿಸ್ತಿದ್ದಾರೆ. ಅಂದರೆ ಅವ್ರು ಏನೋ ಸರ್ವಿಸ್ ಮಾಡಬೇಕು ಅನ್ನೋ ಹುಚ್ಚಿರೋದ್ರಿಂದ, ಸರ್ಕಾರಿ ರಜೆ ಇದ್ದರೂ ಕೂಡ, ಸಮ್ಮರ್ ಹಾಲಿಡೇಸ್ ಇದ್ದರೂ ಕೂಡ ಪಾಪ ಕೆಲಸ ಮಾಡ್ತಿದ್ದಾರೆ. ಏನು ಸರ್ ಈ ಥರ ಮಾಡ್ತೀರಿ, ಲೇಬರ್ಸ್ ಇಲ್ವಾ ಸರ್ ಅಂದರೆ, ಅಯ್ಯೋ ಮೇಡಮ್ ನಾನು ಅವ್ರಿವ್ರ ಹತ್ರ ಕಾಡಿ ಬೇಡಿ ಸ್ವಂತ ದುಡ್ಡನ್ನ ಕನೆಕ್ಟ್ ಮಾಡಿ ಡೋನರ್ಸ್ನ ಹುಡುಕಿ ಕೆಲಸ ಮಾಡ್ಕೊತೀವಿ. ನಮ್ಮ ಶಾಲೆ ಹಿಂಗಿರಬೇಕು ಅನ್ನೋದು ನನ್ನ ಕನಸು. ಬರೀ 18 ಜನ ಸ್ಟೂಡೆಂಟ್ ಇದ್ದಾರೆ LPS ಶಾಲೆ, ನಾನು ಅಂಡರ್ಟೇಕಿಂಗ್ ಮಾಡ್ಕೊಂಡಿರೋ ಶಾಲೆ. ಒಬ್ಬರು ಟೀಚರ್ ಅವ್ರ ಪಾಪ ಅವ್ರು ಹೇಳ್ತಾರೆ, ಮೇಡಮ್ ನಾನು ಹೊನ್ನಾವಳಿಗೆ ನಾಳೆಗೆ ಹೋಗ್ತಾ ಇದ್ದೀನಿ, ಒಂದು ಹುಡುಗಿ ಇದೆ ನೋಡಿ ಮೇಡಮ್ ಈ ಫೋಟೋನ, ಒಬ್ಬರು D.Ed ಕಾಲೇಜಲ್ಲಿ ಲೆಕ್ಚರರ್ ಇದ್ದಾರೆ, ಅವ್ರಿಗೆ ಎಲ್ಲೂ ಹುಡುಗಿ ಸಿಗ್ತಾ ಇಲ್ಲ ಮೇಡಮ್, ಇವರು ಒಂದು ಆಫರ್ ಕೊಟ್ಟಿದ್ದಾರೆ ಹುಡುಗಿ ಮನೆಯವರು, ಹುಡುಗಿಗೆ 6 ಲಕ್ಷ ರೂಪಾಯಿನ ಹುಡುಗಿ ಮನೆಯವರು ಕೊಡೋದು, ಆ ಹುಡುಗಿನ ಮದುವೆ ಮಾಡಿಕೊಡ್ತಾರೆ ಮೇಡಮ್, ಮದುವೆ ನಾವೇ ಮಾಡ್ಕೋಬೇಕು, ಹುಡುಗಿಗೆ ಒಂದಷ್ಟು ಆಸ್ತಿ ಬರೀಬೇಕು. ನಿಜ ಆಶ್ಚರ್ಯ ಆಗ್ಬಿಡ್ತು ನನಗೆ ಮೇಡಮ್, ಇದು ಫಸ್ಟ್ ಟೈಮ್ ನನಗೆ ಹೌದು ಹುಡುಗಿಗೆ ಡಿಮ್ಯಾಂಡ್ ಇದೆ ಗೊತ್ತಾಯಿತು, ಹುಡುಗಿಗೆ ದುಡ್ಡು ಕೊಟ್ಟು ಆಸ್ತಿ ಬರ್ಕೊಟ್ಟು ಮದುವೆ ಮಾಡಿಕೊಡುವಂಥ ಸಿಚುವೇಶನ್ಗೆ ಇವತ್ತು ನಾವು ಬಂದಿದ್ದೀವಿ. ಯಾಕೆ ರೈತರು ಅಂದರೆ ತಾಸ್ತಾರ, ಯಾಕೆ ನಾವು ನೀವೆಲ್ಲರೂ ಕೂಡ ಈ ಕಡೆ ಯೋಚನೆ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಉದ್ಯೋಗ ಸಿಕ್ಕಿದ್ರೆ ಹೋಗೋಣ, ಸಿಕ್ಕಿಲ್ಲ ಅಂದರೆ ಸ್ವಾವಲಂಬನೆಗಳನ್ನ ನಾವು ಕೈಗೊಳ್ಳೋಣ. ಮಧು ಮಾದೇಗೌಡರು ಗೊತ್ತು, ನಾನೊಂದು ಫ್ಯಾಕ್ಟ್ರಿನ ಲೀಡ್ ಮಾಡ್ತಾ ಇದ್ದೆ ನಮ್ಮ ಸೋಮನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಆ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದರು. ಮಾದೇಗೌಡರು ಇದ್ದಾರಲ್ಲ ನಿಮ್ಮ ಟ್ರಸ್ಟಿ, ಪಾಪ ತೀರೋಗ್ಬಿಟ್ರು, ನಾನು ಅಪ್ಪಾಜಿ ಅಂತ ಇದೆ ಅವ್ರಿಗೆ. ಅವ್ರು ಹೇಳೋರು ಯಾವಾಗೂ ನಾನು ಗಾಂಧಿ ಭವನದಲ್ಲಿ ಪ್ರತಿ ವರ್ಷ 2 ಕೋಆಪರೇಟಿವ್ ಸೊಸೈಟಿನಲ್ಲಿ ಪಾರ್ಟ್ ಟೈಮ್ CEO ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಈ ಕೆಲಸಗಳ ಜೊತೆಗೆ ಅದು ಕೂಡ ಮಾಡ್ತಾ ಇದ್ದೆ ನಾನು. ಆ ಕೆಲಸಗಳು ಮಾಡುವಾಗ ಮಾದೇಗೌಡರು ಹೊರಗಡೆ ಇರೋರು. ನಮ್ಮದು ವಾರ್ಷಿಕ ಮಹಾಸಭೆ ಅಂದರೆ ನಾನು ಕರೀಲಿಲ್ಲ ಅಂದರು ನಮ್ಮ ಲಿಂಗಣ್ಣ ಬಂಧುಕರ ಅಪ್ಪಾಜಿ ಜೊತೆ ರಾಣಿ ಮಾಡ್ತಿದ್ದಾಳೆ ವೇದಿಕೆಗೆ ಹೋಗೋಣ ಅಂತೇಳಿ ಬಂದು ನಮ್ಮ ವೇದಿಕೆ ಕೂತ್ಕೊಂಡು ಇಡೀ ನಾನು ಮಾತಾಡಲ್ಲ ಪುಟ್ಟ ನೀನು ಮಾತಾಡು, ಮಗಳೇ ನೀನು ಮಾತಾಡು ಅಂತೇಳಿ ಅವ್ರ ವೇದಿಕೆಯಲ್ಲಿ ಹಿಂಗೆ ಕೂತ್ಕೊಂಡು ನಾವು ಮಾಡೋ ವಾರ್ಷಿಕ ಮಹಾಸಭೆನ ವೀಕ್ಷಣೆ ಮಾಡ್ತಾಯಿದ್ರು. ಯಾಕೆ ಅಂತ ನಿಜ ನಂಗೆ ಗೊತ್ತಿದ್ದಿಲ್ಲ. ಸೊ ಈ ಥರ ಮೇಧಾವಿಗಳು ಒಟ್ಟಿಗೆ ನಾವು ನುರಿತರೊಟ್ಟಿಗೆ ಅನುಭವಿಗಳೊಟ್ಟಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಆಗಿದೆ. ಯಾಕೆ ಅಂದರೆ ಸ್ವಾವಲಂಬನೆ ಎನ್ನುವಂಥದ್ದು. ನಾನು ಹೇಳಿದ್ನಲ್ಲ ಮೊದಲಿಗೆ, ನನ್ನದು 580 ಪ್ರಾಡಕ್ಟ್ಗಳನ್ನ ತಯಾರು ಮಾಡುವಂಥ ಟೆಕ್ನಾಲಜಿನ ನಾನು ಕಲ್ತಿದ್ದೀನಿ. 33 ಪ್ರಾಡಕ್ಟ್ಗಳನ್ನ ನಾನು ಬೈ ಪ್ರಾಡಕ್ಟ್ ಆಗಿ ಮಾಡಿ GST ಇದು ಏನು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ FFSS ಸರ್ಟಿಫಿಕೇಷನ್ನ ಮಾಡಿ ನನ್ನ ಫ್ಯಾಕ್ಟ್ರಿನ ಹಳೇಬುದ್ನೂರಲ್ಲಿ ಲೀಡ್ ಮಾಡ್ತಿರುವಂಥದ್ದು. ಇವ್ರಿಗೆ ನಮ್ಮ ಮಧು ಮಾದೇಗೌಡರು ಗೊತ್ತು, ನಮ್ಮ ಪ್ರಾಡಕ್ಟ್ಗಳೆಲ್ಲ ಅವ್ರು ನೋಡಿದ್ದಾರೆ. ಸೊ ಈ ಥರ ನಾವು ಪ್ರಾಡಕ್ಟ್ಗಳನ್ನ ಮಾಡ್ತಾ ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಯಾಕೆ ಇದನ್ನು ಹೇಳಿದೆ ಅಂದರೆ, ಕೆಲಸಕ್ಕೆ ಕಾಯ್ತಾ ಕೂತ್ಕೊಂಡ್ರೆ ವಯಸ್ಸು ಹೋಗ್ತಾ ಇರುತ್ತೆ, ದಿನಗಳು ಜಾರ್ತಾ ಇರುತ್ತೆ, ಮಂಜಂಗೆ ಕರಗ್ತಾ ಇರುತ್ತೆ, ಯಾವುದು ಸಮಯ ನಮಗಾಗಿ ನಿಗದಿಯಾಗಿ ಕಾಯ್ಕೊಂಡು ಕೂರಿಲ್ಲ. ಸೊ ಸಿಕ್ತಂಥ ಅವಕಾಶಗಳ ಕೆಲಸ ಸಿಕ್ತಾಗ ಮಾಡೋಣ, ಸಿಗುವವರೆಗೆ ಡೇ ಫಸ್ಟಿಂದ ನಾವು ಎಚ್ಚರಿಕೆನ ವಹಿಸ್ಬೇಕು. ನಂಬ್ತೀರಾ ನೀವು, ನಾನು ಇವತ್ತು ಈ ಲೆವೆಲಲ್ಲಿ ಬಂದು ನಿಂತಿದ್ದೀನಿ ಅಂದರೆ ನನ್ನದು ಯಾವುದೇ ಸಮ್ಮರ್ ಹಾಲಿಡೇಸ್ನ ನಾನು ದುರುಪಯೋಗ ಪಡಿಸ್ಕೊಂಡಿಲ್ಲ. ಪ್ರತಿಯೊಂದನ್ನು ನನ್ನ ಸಮ್ಮರ್ ಹಾಲಿಡೇಸ್ನ ನನ್ನ ಕಲಿಕೆಗೆ ಅಂತ, ಚಿಕ್ಕವಳಿದ್ದಾಗಿಂದನೂ ನನ್ನ ಕಲಿಕೆಗೆ ಅಂತೇಳಿ ನಾನು ಬಳಸ್ಕೊಂಡಿದ್ದೀನಿ. ನನ್ನದು ಕೂಡ ಅವಿಭಕ್ತ ಕುಟುಂಬ, ತುಂಬ ದೊಡ್ಡ ಕುಟುಂಬ. ನನ್ನ ತಾಯಿ ಮನೆಯೂ ತುಂಬ ದೊಡ್ಡ ಕುಟುಂಬ, ತಂದೆ ಮನೆಯೂ ಕೂಡ ದೊಡ್ಡ ಕುಟುಂಬ. ಆದರೆ ನಾನು ನನ್ನ ಕಲಿಕೆಗೆ ಅಂತಲೇ ನನ್ನ ದಿನಗಳನ್ನ, ಅಮೂಲ್ಯವಾದ ದಿನಗಳನ್ನ ಡೆಪಾಸಿಟ್ ಇಟ್ಟಂಥದ್ದು. ಮೊನ್ನೆ ಒಂದು ಎಕ್ಸಾಂಪಲ್, ನನ್ನ ಸಂಸ್ಥೆಯಿಂದ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ನ ನಾವು ಮಾಡ್ತೀವಿ. ಚನ್ನಪಟ್ಟಣದಲ್ಲಿ ನಂದು ಬ್ರಾಂಚ್ ಕೂಡ ಇದೆ. ಚನ್ನಪಟ್ಟಣ ತಾಲೂಕಿನಲ್ಲಿ ವಿರೂಪಾಕ್ಷಿಪುರ SM ಹಳ್ಳಿ ಅಂತಿದೆ, ಸಂತೆಮೊಗೇನಹಳ್ಳಿ ಅಂತ, ಹಾಗೆಯೇ BV ಹಳ್ಳಿ ಅಂತಿದೆ. ಈ 3 ಊರುಗಳಲ್ಲೂ ನಾನು ಟೈಲರಿಂಗ್ ಸೆಂಟ್ರನ್ನ ನಡೆಸ್ತಾ ಇದ್ದೀನಿ. ಅಲ್ಲಿ ಹೆಣ್ಮಕ್ಳುಗಳು ಕಲಿಕೆನ ಮಾಡ್ತಿದ್ದಾರೆ. ಏನು ಸಂತೆಮೊಗೇನಹಳ್ಳಿ ಇದೆ, ಅಲ್ಲಿಗೆ ಟೈಲರಿಂಗ್ ಮೇಡಮ್ ನಮಗೆ ಬರಬೇಕಾದವ್ರು ಬಂದರು ಕೈ ಕೊಟ್ಟರು, ಮೇಡಮ್ ಇಲ್ಲಿ ಕಷ್ಟ ಇದೆ ನಾನು ಮಾಡಲ್ಲ ಅಂತೇಳಿ. ಎಲ್ಲ ಫಿಕ್ಸ್ ಆಗಿ ಇನಾಗ್ರೇಷನ್ ಆಗಿದೆ, ಎಲ್ಲ ಆಗಿದೆ, ಅವರು ಬರೋದು ಬಿಟ್ಬಿಟ್ರು. ಆಗೇನು ಮಾಡ್ಬೇಕು ನಾವು? ಸ್ಟಾಪ್ ಮಾಡೋಕ್ಕಾಗುತ್ತಾ? ತಕ್ಷಣ ಒಂದು ಮಾಡಿದೆ. ನಾನು ಎಲ್ಲೆಲ್ಲಿ ಒಪ್ಕೊಂಡಿದ್ನೋ ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ನನ್ನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡೆ. ತಕ್ಷಣ ನಾನೇ ಎವ್ರಿ ಡೇ ಹೋಗ್ತಾಯಿದ್ದೆ ಟೈಲರಿಂಗ್ ಕೋಚಿಂಗ್ ಕೊಡೋಕ್ಕೆ.
1 ವಾರ ನಿರಂತರವಾಗಿ ಹೋದೆ. ಎಲ್ಲರೂ ಮೇಡಮ್ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಯಾಕೆ, ಯಾರು ನೇಮಿಸಿಲ್ಲ ಬಂದ್ ಮಾಡಿ ನೆಕ್ಸ್ಟ್ ಬ್ಯಾಚ್ ಮಾಡಿ ಅಂತ. ಇಲ್ಲ ಅದು ಕಮಿಟ್ಮೆಂಟ್ ಇದೆಯಲ್ಲ, ಅದು ಮಾಡಲೇಬೇಕು ನಾವು ಇವತ್ತು ಅಂತೇಳಿ ಆ 1 ವಾರಗಳ ಕಾಲ ನಾನು ಇಡೀ ಟ್ರೈನಿಂಗ್ನೆಲ್ಲ ಬಂದ್ ಮಾಡಿ, ನನ್ನ ಪ್ರೋಗ್ರಾಮ್ನೆಲ್ಲ ಬಂದ್ ಮಾಡಿ ನಾನೇ ಹೋಗಿ ಟ್ರೈನಿಂಗ್ ಕೊಟ್ಟೆ. ನೆಕ್ಸ್ಟ್ ಒಬ್ಬರು ಟ್ರೈನಿಂಗ್ ಟೀಚರ್ ಬಂದರು, ಅವ್ರು ಬಿಟ್ಕೊಟ್ಟು ನಾನು ಇವತ್ತಿಂದ ಓಡಾಡ್ತಾ ಇದ್ದೀನಿ. ಅದೇ ನಾನು ಕಲ್ತಿಲ್ಲ ಅಂದಿದ್ರೆ, ನನಗೆ ಅಗೌರವ ಬಂದಿದ್ರೆ ಓಕೆ, ಬಟ್ ನನ್ನ ಸಂಸ್ಥೆ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಸಂಸ್ಥೆಗೆ ರಿಮಾರ್ಕ್ ಆಗಿಬಿಟ್ಟಿದ್ರೆ ತುಂಬ ತಲೆ ತಗ್ಸುವಂಥ ಕೆಲಸ. ಸೊ ಅದಕ್ಕೆ ಕಲಿಕೆ ಅನ್ನುವಂಥದ್ದು ಒಂದಲ್ಲ ಒಂದು ದಿನ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತ ಉಪಯೋಗ ಬಂದೇ ಬರುತ್ತೆ. ಏನಿವತ್ತು ನಾನು ಫ್ಯಾಕ್ಟ್ರಿ ಲೀಡ್ ಮಾಡ್ತಾ ಇದ್ದೀನೋ, ಈ ಫ್ಯಾಕ್ಟ್ರಿನ ನಾನು ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಕಲ್ತಿದ್ದ ಪ್ರಾಡಕ್ಟ್ಗಳು. MTR ಅವರಿಂದ ನೀವೇನೆಲ್ಲ MTR ಪ್ರಾಡಕ್ಟ್ ಅಂತ ತಗೊಂತೀರೋ ಆ ಎಲ್ಲ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ನಾನು ಕಲ್ತಿದ್ದೀನಿ MTR ಅವರಿಂದ ವಿತ್ ಸರ್ಟಿಫಿಕೇಟ್ಸು. ಸೊ ಇವತ್ತಿಗೂ ನಾನು ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ, ನನಗೆ ಏನಿಲ್ಲ ಅಂದರು, ಹಣ ಇಲ್ಲ, ಆಸ್ತಿ ಇಲ್ಲ, ಏನೇ ಇಲ್ಲ ಅಂದರು ನಾನು ಎನಿ ಟೈಮ್ ಬ್ಯುಸಿ ಇರ್ತೀನಿ. ಕೆಲವರೆಲ್ಲ ನನ್ನ ಸ್ಟೇಟಸ್ನ ನಮ್ಮ ರೇವಣ್ಣ ಸರೇ ನನಗೆ ಹೇಳ್ತಿರ್ತಾರೆ ಯಾವತ್ತಾರು ಫೋನು, ಮೇಡಮ್ ಏನು ನೀವು ಕಾಲಕ್ಕೆ ಚಕ್ರ ಹಾಕೊಂಡಿದ್ದೀರಾ ಅಂತ. ಯಾಕೆ ಅಂದರೆ ಯಾವತ್ತೂ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ. ನನ್ನ ಕೆಲಸನ ನಾನಾಯಿತು, ನನ್ನ ಕೆಲಸ ಆಯಿತು, ಸದ್ದಿಲ್ಲದೆ ನನ್ನ ಪಾಡಿಗೆ ನಾನು ಮಾಡ್ತಾ ಹೋಗ್ತೀನಿ. ಯಾರನ್ನೂ ಕಾಯಲ್ಲ, ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಇವನ್ ಗಂಡ ಮಕ್ಕಳ ಮೇಲೂ ನಾನು ಡಿಪೆಂಡ್ ಆಗಲ್ಲ. ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಅಷ್ಟೇ ನನಗೆ ಮುಖ್ಯ. ಸೊ ಈ ಥರ ನೀವು ಸ್ವಾವಲಂಬನೆಗೆ ಹೆಚ್ಚು ಒತ್ತು ಕೊಡಿ. ಸ್ವಾವಲಂಬನೆಗೆ ತುಂಬಾನೇ ಮುಕ್ತವಾದಂಥ ಅವಕಾಶಗಳಿದೆ. ನೀವೆಲ್ಲರೂ ನೋಡಿರ್ಬೋದು, ಸ್ವಾವಲಂಬನೆಯನ್ನು ಮಾಡಬೇಕು ಅಂದರೆ ಸ್ವಲ್ಪ ತಾಂತ್ರಿಕತೆನ ನೀವು ಅಳವಡಿಸ್ಕೋಬೇಕು. ತಾಂತ್ರಿಕತೆ ಇಲ್ಲದೆ ನೀವು ಮನೆ ಮಟ್ಟದಲ್ಲಿ ಮೇಡಮ್ ನಾನು ಇದು ಮಾಡ್ತೀನಿ ಅಂದರೆ ಅದು ವ್ಯಾಲ್ಯೂ ಇಲ್ಲ. ಇವತ್ತೆಲ್ಲ ನಿಮಗೆ ಗೊತ್ತು, ಓಡ್ತಿರೋ ಕಂಪ್ಯೂಟರ್ ಯುಗದಲ್ಲಿ ನಾವು ಕಂಪ್ಯೂಟರ್ ಥರ ಓಡೋಕ್ಕಾಗಲಿಲ್ಲ ಅಂದರು ಅದ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ಳೋ ಲೆವೆಲ್ಗೆ ನಾವು ಹೋಗ್ಬೇಕು. ಇವತ್ತಿಗೂ ನನ್ನ ಹತ್ರ ಲ್ಯಾಪ್ಟಾಪ್ ಇದೆ. ನಾನು ಮೇಲ್ ಕಳ್ಸೋದು ಬಿಟ್ಟರೆ, ನಾನು ಗೂಗಲ್ ಮೀಟ್ ಮಾಡೋದು ಬಿಟ್ಟರೆ ಬೇರೆ ಏನು, ನಿಜ ಪ್ರಾಮಿಸ್ ಓಪನ್ ಆಗಿ ಹೇಳ್ತೀನಿ, ನನಗೆ ಯಾವುದೇ ಟೆಕ್ನಾಲಜಿ ಗೊತ್ತಿಲ್ಲ. ಅದೇ ನೀವು ನನ್ನ ಮೊಬೈಲ್ ಕೊಟ್ಟಿದ್ದೀನಲ್ವಾ, ನಾನು ಮೊಬೈಲಲ್ಲಿ ನೀವು ಏನೇ ಕೊಡಿ ಪುಟ್ಟಗಟ್ಟಲೆ ನಾನು ಟೈಪಿಂಗ್ ಮಾಡ್ತೀನಿ, ಪುಟ್ಟಗಟ್ಟಲೆ. ನಂಬ್ತೀರ, ನಾನು ಆಕ್ಸಿಡೆಂಟ್ ಆಗಿ ಮನೇಲಿದ್ದೆ, ಕೋವಿಡ್ ಸೆಕೆಂಡ್ ಅಲ್ಲೇನಲ್ಲಿ ಕೋವಿಡ್ ಆಗಿ ಫೈನಲ್ ಸ್ಟೇಜ್ಗೆ ಹೋಗಿ ಬದುಕುಳಿದು ಮತ್ತೆ ನನಗೆ 1 ವಾರಕ್ಕೆ ಆಕ್ಸಿಡೆಂಟ್ ಆಗಿಬಿಡ್ತು. CM ಜೀಪಲ್ಲಿ ಕೋರ್ಟ್ ಹತ್ರ ನನಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ 9 ಮಂತ್ ಬೆಡ್ ರೆಸ್ಟ್, ನೀವು ಓಡಾಡೋಕ್ಕೆ ಆಗಲ್ಲ ಅಂದರು. ಪರವಾಗಿಲ್ಲ ನಾನು ಓಡಾಡ್ತೀನಿ ಅಂತ ಎವ್ರಿ ಡೇ ಡಾಕ್ಟರ್ ಹೇಳ್ದಂಗೆ ಕೇಳ್ತಿದ್ದೆ. 1 ತಿಂಗಳಿಗೆ ನಾನು ಮತ್ತೆ ಅದೇ 2 ವೀಲರ್ ಓಡಿಸೋ ಹಂಗಾದೆ. ಡಾಕ್ಟರ್ ಅಂದರು ಮಿರಾಕಲ್ ಮೇಡಮ್ ಅಂತ, ಶಿವಪ್ರಕಾಶ್ ಅಂತ ಆರ್ಥೋ ಸ್ಪೆಷಲಿಸ್ಟ್ ಇದ್ದಾರೆ, ಮಿರಾಕಲ್ ಅಂದರು. ಸೊ ಓಡಿಸೋ ಹಂಗಾದೆ. ಆ 1 ತಿಂಗಳು ನನ್ನ ಮನೇಲಿ ಇದ್ನಲ್ಲ, ನಿಜ ನಂಬ್ತೀರಿ, ನನಗೆ ಚೂಡಿದಾರ್ ಹಾಕೋಕ್ಕಾಗ್ತಿರಲಿಲ್ಲ ಮೇಡಮ್, ನೈಟಿ ಹಾಕೋಕ್ಕಾಗ್ತಿರ, ನನ್ನ ಮಗ ಅಮ್ಮ ಹಾಕ್ಕೊಡ್ತಿದ್ರು. ಆ ಇದರಲ್ಲೇ ನಾನು ಒಂದು ವೇಲ್ ಹಾಕೊಂಡು ಆನ್ಲೈನ್ ಕ್ಲಾಸ್ಗಳು ಮಾಡ್ತೀನಿ. ಈಗ ಏನು ನಿಮ್ಮ ಹತ್ರ ನಾನು ಮಾತಾಡ್ತಿದ್ದೀನೋ ಡಿಪಾರ್ಟ್ಮೆಂಟ್ ಕೊಡ್ತು ಪ್ರೋಗ್ರಾಮ್ಗಳನ್ನ ನಾನು ಮನೆಯಲ್ಲೇ ಕೂತು ಮಾಡ್ತಾಯಿದ್ದೆ. ಮನೇಲಿ ಕೂತು ನನ್ನ ಟೈಮ್ ವೇಸ್ಟ್ ಆಗುತ್ತೆ ಅಂತ ರೈಟ್ ಸೈಡ್ ಫುಲ್ ಏಟಾಗಿತ್ತು ನನಗೆ ಹಸ್ತ. ಆದರೂ ಇದೊಂದು ಬೆಟ್ಟು, ಇದು 2 ಬೆಟ್ಟು ನಂಗೆ ಬಿಟ್ಟಿದ್ದು ಫುಲ್ಲು ಬ್ಯಾಂಡ್. ಅಂದರೆ ಕೈ ಮೇಲೆ ನನಗೆ ಜೀಪ್ ಚಕ್ರ ಅದಿದ್ದು, 3 ಬೆರಳುಗಳು ಪುಡಿಯಾಗಿತ್ತು ಮೂಳೆ. ಈ ಇದರಲ್ಲೇ ನನ್ನದು ಮೊದಲನೇ ಚೊಚ್ಚಲ ಕೃತಿ ಕೆಸರಿನ ಕಮಲ ಅಂತೇಳಿ ಕವನ ಸಂಕಲನ. ಸೊ ಈ ಕವನ ಸಂಕಲನದ ಇಡೀ ಟೈಪಿಂಗ್ನ ನಾನೇ ಮಾಡಿದ್ದೀನಿ. ಅಸಾಧ್ಯ ಆದದ್ದು ಯಾವುದೂ ಇಲ್ಲ. ಸೊ ಸ್ವಲ್ಪ ಟೆಕ್ನಾಲಜಿ ಕಲೀರಿ. ಯಾಕಿದನ್ನು ಹೇಳಿದ್ರೆ ಟೆಕ್ನಾಲಜಿನ ಅಳವಡಿಸ್ಕೋಬೇಕು. ಟೆಕ್ನಾಲಜಿ ಇಲ್ಲ ಅಂದರೆ ಯಾವುದು ಮಾಡಿದ್ರು ವ್ಯರ್ಥ ಅಲ್ವಾ, ವ್ಯರ್ಥ ಆಗುತ್ತೆ. ಸೊ ಟೆಕ್ನಾಲಜಿನ ಅಳವಡಿಸ್ಕೊಳ್ಳಿ. ಕೃಷಿಯೇತರ ಚಟುವಟಿಕೆಗಳಲ್ಲಿ ಸ್ವಾವಲಂಬಿಗಳಾಗಿ. ಉದಾಹರಣೆಗೆ ನಿಮಗೆ ಗೊತ್ತು, ಆರ್ಗ್ಯಾನಿಕ್ ಮಂಡ್ಯ ಗೊತ್ತಲ್ವಾ? ಆರ್ಗ್ಯಾನಿಕ್ ಮಂಡ್ಯ ಕೇಳಿದ್ದೀರಾ? ಮಧುಸೂದನ್ ಅಂತ USA ಇದ್ದಂಥವ್ರು, ನನ್ನ ನಾದ್ನಿ ಗಂಡಂಗೆ ಕ್ಲೋಸ್ ಫ್ರೆಂಡ್, ಅವ್ರ ಚಡ್ಡಿ ದೋಸ್ತು. ಅವ್ರು ಹೇಳ್ತಿರ್ತಾರೆ ಅಕ್ಕ ಹೀಗೆ ಹಾಗೆ ಅಂತ. ಮಧುಸೂದನ್ ಜೋಸ್ ನೋಡ್ಬೇಕು. ಒಂದೇ ಒಂದು ಸೆಂಟ್ರ್ ಮಾಡಿದಾಗ ಅವರು ಎಷ್ಟು ಪ್ರಾಬ್ಲಮ್ ಆಯಿತು ಗೊತ್ತಾ ಅಲ್ವಾ? ಮೇಡಮ್ಗೆಲ್ಲ ಗೊತ್ತಿರ್ತಾಯಿತ್ತು. ಪತ್ರಿಕೆಗಳಲ್ಲಿ ನೀವು ಅವ್ರ TV ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಇಂಟರ್ವ್ಯೂ ಕೇಳಿದರೆ ಗೊತ್ತಾಗುತ್ತೆ. ಒಂದೇ ಒಂದು ಆರ್ಗ್ಯಾನಿಕ್ ಮಂಡ್ಯನ ಅವ್ರು ಲೀಡ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಯಿತು. ಇವತ್ತಿಗೆ ಅವರು ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಹಲವಾರು ಬ್ರಾಂಚ್ಗಳಿದೆ. 15ಕ್ಕೂ ಹೆಚ್ಚು ಬ್ರಾಂಚ್ಗಳನ್ನ ಆರ್ಗ್ಯಾನಿಕ್ ಮಂಡ್ಯ ಬ್ರಾಂಚ್ ತೆಗೆದಿದೆ. ಜೊತೆಗೆ ಅಂತಾರಾಷ್ಟ್ರಗಳಲ್ಲೂ ಕೂಡ ಅವ್ರ ಬ್ರಾಂಚ್ ಇರುವಂಥದ್ದು ನನಗೆ ಮೊನ್ನೆ ಗೊತ್ತಾಯಿತು. ಇದು ನಮಗೆ ಗೊತ್ತೇ ಇರಲಿಲ್ಲ. ರಾಜ್ಯದೊಳಗಡೆ ಇರೋದು ಗೊತ್ತಿತ್ತು, ಸದ್ದು ಮಾಡ್ತಿರೋದು. ರಾಷ್ಟ್ರೀಯ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಗೊತ್ತೇ ಇಲ್ಲ. ಯಾಕಾಯ್ತಿದು?